ಸಂವಿಧಾನದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾರೆ, ಸಂಸದೀಯ ವ್ಯವಸ್ಥೆಯ ಬಗ್ಗೆ ಮಾತಾಡ್ತಾರೆ, ಭಾರತ ಮಾತೆಯ ಬಗ್ಗೆ ಮಾತಾಡ್ತಾರೆ. ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಮಾತಾಡ್ತಾರೆ. ನಾನು ಅವರಿಗೆ ಕೇಳ್ತೇನೆ, ಭಾರತೀಯ ಜನತಾ ಪಕ್ಷದವರಿಗೆ, ನೀವು ದೇಶಭಕ್ತರಾಗಿದ್ರೆ, ಭಾರತ ಮಾತೆಯ ಬಗ್ಗೆ ಗೌರವ ಇದ್ದಿದ್ರೆ, ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ? ಯಾರಾದರೂ ಒಬ್ಬ ಜನಸಂಘದವನಾಗ್ಬೋದು, RSS ನವನಾಗ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷದವನಾಗ್ಬೋದು, ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರೋದನ್ನ ತೋರಿಸಿದ್ರೆ ನಾ ರಾಜಕೀಯದಿಂದ ಬಿಟ್ಬಿಡ್ತೀನಿ, ರಾಜಕೀಯನೇ ಬಿಟ್ಬಿಡ್ತೀನಿ. ಯಾರಾದ್ರೂ ಒಬ್ರು ದೇಶಕ್ಕೋಸ್ಕರ ಹೋರಾಟ ಮಾಡಿದಾರ? ಆದ್ರೂ ದೇಶಭಕ್ತರು ಭಾರತ ಮಾತೆ, ಓಕೆ ಹೇಳಿ, ಭಾರತ ಮಾತೆ ಎಲ್ರಿಗೂ ಸೇರಿದವರು, ಭಾರತ ಮಾತೆ ಹೇಳಲಿಕ್ಕೆ ನಮ್ದೇನ್ ವಿರೋಧ ಇಲ್ಲ. ಆದ್ರೆ ದೇಶಭಕ್ತರು ನಮ್ಮನ್ನ ದೇಶಭಕ್ತರಲ್ಲ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಯಾವ ನೈತಿಕತೆ ಇದೆ ಇವರಿಗೆ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಸಾವಿರಾರು ಜನ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡು ಪ್ರಾಣ ತ್ಯಾಗ ಮಾಡಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿ ಅಲ್ಲ, ಜನತಾದಳ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಯಾವತ್ತಾದ್ರೂ? ಅದ್ವಾನಿ ಅವರು ಭಾಗವಹಿಸಿದ್ರ? ಯಾವತ್ತೂ ಭಾಗವಹಿಸಿಲ್ಲ ಅವರು. ನಿಮಗೆ ಒಂದು ಇತಿಹಾಸ ತಿಳಿಸಬೇಕು ಅನ್ನೋದಾದ್ರೆ 1925ನೇ ಇಸ್ವಿನಲ್ಲೇ ಎಡಗೆ ವಾರ್ ಅನ್ನೋರು RSS ಅನ್ನು ಸ್ಥಾಪನೆ ಮಾಡಿದ್ರು. 1925. 1951ಕ್ಕೆ ಜನಸಂಘ ಸ್ಥಾಪನೆ ಆಯಿತು. ಅದಾದ್ಮೇಲೆ 1980ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಯಿತು. ಭಾರತೀಯ ಜನತಾ ಪಕ್ಷ ಅದನ್ನೇ ಜನಸಂಘನೇ ಭಾರತೀಯ ಜನತಾ ಪಕ್ಷ ಆಯಿತು. 1942ನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಕರೆಯನ್ನ ಇಡೀ ದೇಶದ ಜನರಿಗೆ ಕೊಟ್ಟರು. ಯಾರಾದರೂ ಒಬ್ಬ RSS ದವರಾಗ್ಲಿ, ಎಡಗೇವಾರ್ ಆಗಲಿ, ಗುರೂಜಿ ಆಗಲಿ ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಮತ್ತೆ ಹೆಂಗೆ ಇವರು ಭಾರತಾಂಬೆಯ ಮಕ್ಕಳು, ದೇಶಭಕ್ತರು ಹೇಗಾಗ್ತಾರೆ? ದೇಶಭಕ್ತರು ಅಂತ ಹೇಳ್ಕೊಳ್ಳಿಕ್ಕೆ ಹಕ್ಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತು ಬಿಜೆಪಿಯವರಿಗಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಇವರಿಂದ ದೇಶಭಕ್ತಿ ಪಾಠ ಕಲಿಬೇಕ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿಗಳು. ಅವರು ನಿನ್ನೆ ಯಾರವನು ಕೂತ್ಕೊಳ್ಳೆ, ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಭ್ರಷ್ಟರನ್ನ ಜೈಲಿಗೆ ಕಳಿಸದೆ
ನನ್ನ ಕರ್ತವ್ಯ. ಭ್ರಷ್ಟರನ್ನ ಜೈಲಿಗೆ ಕಳಿಸದೆ ನನ್ನ ಕರ್ತವ್ಯ. ಕಳಿಸ್ಬೇಕು. ಕಾನೂನಿನ ಯಾರೇ ವಿರೋಧ ಮಾಡಿದ್ರು ಕೂಡ ಜೈಲಿಗೆ ಹೋಗ್ಬೇಕು. ಆದರೆ ನರೇಂದ್ರ ಮೋದಿಜಿ, ನೀವು ಬಾಂಡ್ ಮೂಲಕ ದುಡ್ಡು ಕಲೆಕ್ಟ್ ಮಾಡಿದ್ದೀರಲ್ಲ, ಅದು ತೆರಿಗೆ ಕಟ್ಟಿದ್ದೀರಾ? 7,600 ಕೋಟಿ ರೂಪಾಯಿ, 7,600 ಕೋಟಿ ರೂಪಾಯಿಯನ್ನ ನಿಮ್ ಪಕ್ಷ ಬಾಂಡ್ ಮೂಲಕ ಕಲೆಕ್ಟ್ ಮಾಡಿದ್ದೀರಲ್ಲ, ಅದಕ್ಕೆ ಇವತ್ತವರಿಗೆ ತೆರಿಗೆ ಕಟ್ಟಿಲ್ಲ. ಈಗ ಯಾರನ್ನ ಜೈಲಿಗೆ ಕಳಿಸ್ಬೇಕು ಹೇಳಿ? ಯಾರನ್ನ ಜೈಲಿಗೆ ಕಳಿಸ್ಬೇಕು? ನಡ್ಡಾ ಕಳಿಸ್ಬೇಕಾ? ಯಾರನ್ನ ಕಳಿಸ್ಬೇಕು? ಸಿದ್ದರಾಜು, ನೀವು ಓದಿದೆಯಲ್ಲ, ಯಾರನ್ನ ಕಳಿಸ್ಬೇಕು? ₹1 ಟ್ಯಾಕ್ಸ್ ಕಟ್ಟಿಲ್ಲ. ಈ ಪಕ್ಷಕ್ಕೆ ನೀವು ಬಾಂಡ್ ಮೂಲಕ ಕಲೆಕ್ಟ್ ಮಾಡಿ, ಯಾರ ಮೂಲಕ ಮಾಡಿ, ಅದು ಆದಾಯ ತೆರಿಗೆ ಕಟ್ಟಬೇಕಲ್ಲ. ಇವ್ರ ಕೈ ಕೆಳಗಡೆನೆ ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ ಎಲ್ಲ ಇದೆಯಲ್ಲಪ್ಪ. ಯಾರು ಹೋಗಿದ್ದಾರೆ? ಬಿಜೆಪಿಯವರು ಜೈಲಿಗೆ ಹೋಗಿದಾರ? ಪಾಪ ಕೇಜ್ರಿವಾಲ್ ಅಂತ ತಳ್ಳಿಬಿಟ್ರು ಜೈಲಿಗೆ, ಮುಖ್ಯಮಂತ್ರಿ ಆಗಿರೋರು. ಯಾವುದೇ ಎವಿಡೆನ್ಸ್ ಇಲ್ಲ, ಆದ್ರೂ ಕಳಿಸ್ಬಿಟ್ರು ಜೈಲಿಗೆ. ಆಮೇಲೆ ಯಾರವರು ಇನ್ನೊಬ್ರು ಜೈಲ್ಗೆ, ಮುಖ್ಯಮಂತ್ರಿ ಜೈಲ್ಗೆ ಹೋದ್ರಲ್ಲ, ಸುರೇನ್, ಜಾರ್ಖಂಡ್ ಸಿಎಂ ಹೇಮಂತ್ ಸುರೇನ್, ಅವ್ರಿಗೆ ಎವಿಡೆನ್ಸ್ ಇದೆಯಾ? ನಾನು ಲೀಗಲ್ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದೆ. Absolutely there is no evidence at all. Absolutely there is no evidence at all. ಆದ್ರೂ ಇಬ್ರು ಚೀಫ್ ಮಿನಿಸ್ಟರ್ಗಳನ್ನ ಜೈಲಿಗೆ ಕಳಿಸಿದ್ರಲ್ಲ ನರೇಂದ್ರ ಮೋದಿಜಿ. ಇಡಿಯನ್ನ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ, ಸಿಬಿಐ ಅನ್ನ ದುರುಪಯೋಗ ಯಾಕ್ರಿ ಮಾಡ್ಕೊತಾ ಇದ್ದೀರಿ? ಮಾಡ್ಕೊಳ್ಳೋ ಸರಿನಾ? ಮತ್ತೆ ಇಂಥವ್ರಿಗೆ ಓಟ್ ಕೊಡ್ತೀರಾ? ಕೊಡ್ಬೇಕೇನ್ರಿ? ಕೊಡಬಾರ್ದು. ಆಯ್ತು, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 10 ವರ್ಷಗಳಾಯ್ತು ಪ್ರಧಾನಮಂತ್ರಿಯಾಗಿ. ಏನಾದ್ರೂ ಬಡವರ ಕಷ್ಟ, ರೈತರ ಕಷ್ಟ, ದಲಿತರ ಕಷ್ಟ, ಹಿಂದುಳಿದವರ ಕಷ್ಟ, ಅಲ್ಪಸಂಖ್ಯಾತರ ಕಷ್ಟ, ಮಹಿಳೆಯರ ಕಷ್ಟ ಕೇಳಿದಾರ? ಯಾವತ್ತಾರು ಇದ್ರ ಬಗ್ಗೆ ಮಾತಾಡಿದಾರ? ಎಲ್ಲಾದ್ರೂ ಕೂಡ ನಿರುದ್ಯೋಗದ ಸಮಸ್ಯೆ ಬಗ್ಗೆ, ಆಹಾರದ ಸಮಸ್ಯೆ ಬಗ್ಗೆ, ಬಡತನದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಯಾವತ್ತಾರು ಮಾತಾಡಿರೋದು ಕೇಳಿದ್ದೀರಾ? ನಮ್ಮ ಇಲ್ಲಿ ಪ್ರೆಸ್ನವರು ಸ್ನೇಹಿತರುಗಳಿದ್ದಾರೆ, ಅವರು ಎಷ್ಟು ಸಾರಿ 10 ವರ್ಷದಲ್ಲಿ ಪ್ರೆಸ್ ಭೇಟಿ ಮಾಡಿದ್ದಾರೆ ಹೇಳಿ ನೋಡೋಣ. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಾ ಅವರಿಗೆ? ನಾವು ಮಾಧ್ಯಮನ ಏನಂತ ಕರಿತೀವಿ? ಪ್ರಜಾಪ್ರಭುತ್ವದಲ್ಲಿ 4ನೇ ಸ್ತಂಭ ಅಂತ ಕರಿತೀವಿ. ಏನಂತ ಕರಿತೀವಿ? ಮತ್ತೆ ಅವ್ರನ್ನೇ ಭೇಟಿ ಮಾಡಲ್ಲ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಹೆಂಗಿದೆ? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ. ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸರ್ವಾಧಿಕಾರ, ಹಿಟ್ಲರ್, ಮುಸೋಲಿನಿ, ಇಟಲಿ ಮುಸೋಲಿನಿ, ಜರ್ಮನಿಯ ಹಿಟ್ಲರ್, ಫ್ರಾನ್ಸ್ನ ಫ್ರಾಂಕೋ, ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು.